ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಬ್ಯಾಕ್ಗ್ರೌಂಡ್ ಒಳಗಡೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫೋಟೋಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಫೋಟೋಸ್ನ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡ್ಬೋದು, ಸೊ ಅಂದರೆ ಜನ್ರೇಟ್ ಮಾಡ್ಬೋದು. ಸೊ ಜನ್ರೇಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ನಿಮ್ಮ ChatGPT ಇರುತ್ತಲ್ಲ, ಸೊ ಅದನ್ನು ಕೂಡ ನೀವು ಓಪನ್ ಮಾಡೋ ಹಾಗಿಲ್ಲ. ಮತ್ತು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಜಿಮಿನಿ ಅಪ್ಲಿಕೇಶನ್ನ ನಾನಿಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಜಿಮಿನಿ ಅಪ್ಲಿಕೇಶನ್ ಇದೆ ಅಲ್ವಾ, ಸೊ ಇದರಲ್ಲಿ ಕೂಡ ನೀವು ಮಾಡೋಕ್ಕೆ ಹೋಗಿಬಿಡಿ. ಸೊ ಜಿಮಿನಿ ಅಪ್ಲಿಕೇಶನ್ ಹೇಳ್ತಾರೆ, ಪ್ಲೇಸ್ಟೋರ್ ಒಳಗೆ ಹೋಗಿಬಿಟ್ಟು ಜಿಮಿನಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಮಾಡ್ಬೋದು, ಆದರೆ ಅದರಲ್ಲಿ ನೆಟ್ವರ್ಕ್ ಇಶ್ಯೂ ಬರುತ್ತೆ ಅಥವಾ ನಿಮಗೆ ಫೋಟೋಸ್ ಅನ್ನೋದು ಬೇಗ ಬೇಗ ಜನ್ರೇಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಹೇಳೋ ಈ ಒಂದು ವೆಬ್ಸೈಟಿಂದ ನೀವು ಈಸಿಯಾಗಿಯೇ, ಸೊ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ, ಬೇಗನೆ ಜನ್ರೇಟ್ ಮಾಡಿ ಕೊಡುತ್ತೆ ನಿಮಗೆ ಫೋಟೋನ. ಸೊ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲದೂ ಕೂಡ. ಸೊ ಇವಾಗ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ ಗೂಗಲ್ಗೆ ಹೋಗಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಮ ಗೂಗಲ್ಗೆ ಹೋಗಿ. ಸೊ ಗೂಗಲ್ಗೆ ಹೋಗಿದ್ದಾದಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ. ಏನಂತ ಸರ್ಚ್ ಮಾಡ್ಬೇಕಂದ್ರೆ ಜಿಮಿನಿ AI ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ಏನಂದರೆ ಜೆಮಿನಿ AI ಅಂತ ಸರ್ಚ್ ಮಾಡಿ. ಸೊ ನೋಡ್ತಾ ಇರ್ಬೋದು ಕೆಳಗಡೆ ಜೆಮಿನಿ AI ಅಂತ ಸರ್ಚ್ ಮಾಡಿದ್ದಿದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಆನ್ ಮಾಡಿ. ಈ ಥರ ಸ್ವಲ್ಪ ನೀವು ಕೆಳಗಡೆ ಸ್ಕ್ರೋಲ್ ಆನ್ ಮಾಡಿದರೆ ಸಾಕು, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಗೂಗಲ್ AI ಸ್ಟುಡಿಯೋ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಅಂದರೆ ಒಂದು ವೆಬ್ಸೈಟ್ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅದೇ ರೀತಿಗೆ ಕೆಳಗಡೆ ಕೂಡ ಇದೆ. ಸೊ ಇವು ಎರಡರಲ್ಲಿ ಯಾವ್ದು ಬಂದರೂ ಕೂಡ ನೀವು ಕ್ಲಿಕ್ನ ಮಾಡ್ಕೊಳ್ಳಿ, ನಡೆಯುತ್ತೆ. ಸೊ ಇವಾಗ ನಾನು ಫಸ್ಟ್ ಒಂದು ಬಂದಿದೆ ಅಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಂಡು ಇವಾಗ ಮತ್ತೆ ನೀವೇನು ಮಾಡ್ಬೇಕಂದ್ರೆ, ಸೊ ಅದು ಸ್ವಲ್ಪ ಲೋಡ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ಲೋಡ್ ಆಗಿ ನಿಮಗೆ ವೆಬ್ಸೈಟ್ ಅನ್ನೋದು ಓಪನ್ ಆಗಿದೆ ಇವಾಗ. ಸೊ ಓಪನ್ ಆದಮೇಲೆ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅಪ್ಲೋಡ್ ಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಗ್ಯಾಲರಿ ಬರುತ್ತೆ. ಸೊ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ನಿಮ್ಮ ಒಂದು ಮೊಬೈಲಲ್ಲಿ ಇರುವಂಥ ಎಲ್ಲ ಫೋಟೋಸ್ಗಳು ಇಲ್ಲಿ ಬರುತ್ತೆ. ಸೊ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು ನಿಮ್ಮ ಮೊಬೈಲಲ್ಲಿ ಇರುವಂಥ ಎಲ್ಲ ಫೋಟೋಸ್ಗಳು ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ ನಿಮಗೆ ಇಷ್ಟ ಆಗಿರುವಂಥ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಂದರೆ ನಿಮ್ಮ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಹೀರೋಸ್ ಆಗಿರ್ಬೋದು ಅಥವಾ ಸ್ಯಾಂಡಲ್ವುಡ್ ಯಾರ್ಯಾರು ಹೀರೋಸ್ ನಿಮ್ಗೇನಾದರೂ ಇಷ್ಟ ಆಗಿದೆ ಅವ್ರ ಫೋಟೋ ಏನಾದರೂ ನೀವು ಮಾಡಬೇಕಂದ್ರೆ ಸೊ ಅವ್ರ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಫೋಟೋನೇ ನೀವು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದರೆ ಸೊ ನಿಮ್ಮ ಫೋಟೋ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ನಮ್ಮ ಯಶ್ ಬಾಸ್ ಅವರ ಒಂದು ಫೋಟೋಸ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಒಳಗಡೆ ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಇವಾಗ ಅದು ಲೋಡಿಂಗ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾವು ಮೇಲ್ಗಡೆ ಏನೈತೆ ಟೈಪ್ ಮಾಡಬೇಕಾಗುತ್ತೆ. ಸೊ ಟೈಪು ನಾನು ಪ್ರಾಂಪ್ಟ್ನ ನಿಮಗೆ ಬರೆದು ಕೊಟ್ಟಿರ್ತೀನಿ. ಸೊ ಅಂದರೆ ಕಾಮೆಂಟ್ ಬಾಕ್ಸ್ ಒಳಗಡೆ ನಾನು ಪಿನ್ ಮಾಡಿರ್ತೀನಿ. ಸೊ ಅದನ್ನು ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನೋಡ್ತಾ ಇರ್ಬೋದು ನೀವು ಬರೀ ಜಸ್ಟ್ ಕಾಮೆಂಟ್ ಒಳಗಡೆ ಪಿನ್ನ ಮಾಡಿರ್ತೀನಿ ನೋಡಿ. ಸೊ ಅದನ್ನು ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ನೀವೇನೈತೆ ಗೂಗಲ್ಗೆ ನೀವು ಸರ್ಚ್ ಮಾಡಬೇಕಾಗುತ್ತೆ ಆ ಒಂದು ಸ್ಕ್ರೀನ್ಶಾಟ್ನ. ಸೊ ನಿಮಗೆ ಯೂಟ್ಯೂಬ್ ಒಳಗಡೆ ಕಾಮೆಂಟ್ ಮಾಡಿರೋ ಪಿನ್ನ ಯಾವ ರೀತಿ, ಸೊ ಅಂದರೆ ಕಾಮೆಂಟ್ ಮಾಡಿರ್ತೀವಲ್ಲ ಪಿನ್ನು, ಸೊ ಅದನ್ನು ಯಾವ ರೀತಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಬೇಕು ಅಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಸೊ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದಾದಮೇಲೆ ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡೋ ಬರುತ್ತೆ ನೋಡಿ. ಸೊ ಅಂದರೆ ಗೂಗಲ್ ಒಳಗಡೆ ಸರ್ಚ್ ಮಾಡೋ ಆಪ್ಷನ್ ಇದೆ ಫೋಟೋಸು ಕೂಡ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಆ ಒಂದು ಸ್ಕ್ರೀನ್ಶಾಟ್ ಏನು ತೊಗೊಂಡಿರ್ತೀರ ನೋಡಿ. ಸೊ ಆ ಒಂದು ಸ್ಕ್ರೀನ್ಶಾಟ್ ಏನು ತೊಗೊಂಡಿರ್ತೀರ ನೋಡಿ. ಸೊ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಸೊ ಇದಕ್ಕೆ ನೀವು ಅಪ್ಲೋಡ್ ಮಾಡಿದರೆ ನಿಮಗೆ ಇಲ್ಲಿ ಫಾಂಟ್ಸು, ಸೊ ಅಂದರೆ ಇಲ್ಲಿ ಪ್ರಾಂಪ್ಟ್ ಅಷ್ಟು ಕಾಪಿ ಮಾಡೋ ಥರ ಒಂದು ಆಪ್ಷನ್ ಬರುತ್ತೆ. ಸೊ ಯಾವ ರೀತಿ ಅಂದರೆ, ಸೊ ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಷ್ಟು ಜಸ್ಟ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಬಲ್ಗಡೆ ಒಂದು ನೀಲಿ ಕಲರ್ ಮಾರ್ಕ್ ಇದೆ ನೋಡಿ. ಸೊ ಇದನ್ನ ಪೂರ್ತಿ ಈ ಥರ ಕೆಳಗಡೆ ತೊಗೊಂಬನ್ನಿ. ಕೆಳಗಡೆ ತೊಗೊಂಡು ಇಲ್ಲಿ ಲಾಸ್ಟ್ ಏನು ಎಂಡಿಂಗ್ ಇದೆ ನೋಡಿ, ಒಂದು ಇಂಟ್ರಸ್ಪೆಕ್ಟಿವ್ ಅಂತ ಇದೆ ನೋಡಿ. ಸೊ ಕೆಳಗಡೆ ಸೊ ಅಲ್ಲಿ ತನಕ ನೀವು ಸೊ ಆ ನೀಲಿ ಮಾರ್ಕ್ನ ನೀವು ಎಳ್ಕೊಂಬರ್ಬೇಕಾಗುತ್ತೆ. ಸೊ ಬಂದಾದ್ಮೇಲೆ ಇಲ್ಲಿ ಕಾಪಿ ಅಂತ ಬರುತ್ತೆ ನೋಡಿ. ಸೊ ಕಾಪಿ ಮಾಡ್ಕೊಳ್ಳಿ. ಸೊ ಇವಾಗ ಮತ್ತೆ ನೀವು ಆ ಒಂದು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಅಂದರೆ ನಿಮಗೆ ಹೇಳಿದ್ನಲ್ಲ ಪ್ರಾಂಪ್ಟ್ ಹಾಕೋದು ಎಲ್ಲಿ ಅಂತಂದು ಹೇಳ್ಬಿಟ್ಟು. ಸೊ ಇವಾಗ ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ. ಅದನ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ಟಾರ್ಟ್ ಟೈಪಿಂಗ್ ಎ ಪ್ರಾಂಪ್ಟ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಈ ಥರ ಲಾಂಗ್ ಪ್ರೆಸ್ ಮಾಡಿದಾದಮೇಲೆ ಇಲ್ಲಿ ಪೇಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಪೇಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಪೇಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಇನ್ನೊಂದು ಇಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ನಿಮಗೆ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸೊ ನಾನು ಇವಾಗ ಒಂದು ಫೋಟೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಫೋಟೋಸ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ಒಂದು ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಯೆಲ್ಲೋ ಕಲರ್ ಮಾರ್ಕು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದರೆ ಸಾಕು, ನಿಮ್ಮ ಫೋಟೋ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಕೆಳಗಡೆ ಎಷ್ಟು ಸೆಕೆಂಡ್ ಓಡ್ತಾ ಇದೆ ಅಂತಂದು ಹೇಳ್ಬಿಟ್ಟು. ಸೊ ಏನಿಲ್ಲ, ತುಂಬ ಅಂದರೆ ತುಂಬಾ ಈಸಿಯಾಗಿ ಇದನ್ನು ನೀವು ಮಾಡ್ಬೋದು. ಸೊ ಬರೀ ಜಸ್ಟ್ ಒಂದೇ ಒಂದು ಕ್ಲಿಕ್ಕಲ್ಲಿ ನೀವು ಮಾಡ್ಬೋದು ಯಾವ ರೀತಿ ಅಂತಂದು ಹೇಳ್ಬಿಟ್ಟು. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಅನ್ನೋದು ಜನ್ರೇಟ್ ಆಗಿದೆ. ಸೊ ಅಂದರೆ ಲೋಡಿಂಗ್ ಬರ್ತಾ ಇರುತ್ತೆ ನೋಡಿ. ಸೊ ಅದು ಕೂಡ ಇವಾಗ ಹೋಗಿದೆ. ಸೊ ಇಲ್ಲಿ ಫೋಟೋ
ಫೋಟೋ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಂಡು ಇವಾಗ ಫೋಟೋ ನೋಡ್ತಾ ಇರ್ಬೋದು ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿಯಾಗಿ ನೀವು ಈಸಿಯಾಗಿ ನೀವು ಮಾಡ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಶರ್ಟ್ ಕಲರ್ ಇದೆ ನೋಡಿ, ಸೊ ಇದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಅಂದರೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಸೊ ಆ ಕಲರಲ್ಲಿ ಕೂಡ ನೀವು ಮಾಡ್ಬೋದು. ಸೊ ಅದು ಯಾವ ರೀತಿ ಅಂದರೆ, ಸೊ ಇವಾಗ ಮತ್ತೆ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಮತ್ತೆ ಇಲ್ಲಿ ನಿಮ್ಮ ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಯಾವ ಫೋಟೋ ಇಷ್ಟ ಆಗುತ್ತೆ ನೋಡಿ, ಸೊ ಆ ಒಂದು ಫೋಟೋಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಅವಾಗಲೇ ನಾನು ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಸೊ ಆ ಒಂದು ಪ್ರಾಂಪ್ಟ್ನ ಇಲ್ಲಿ ಮತ್ತೆ ಪೇಸ್ಟ್ ಮಾಡಿ ಈ ಥರ. ಸೊ ಮತ್ತೆ ಪೇಸ್ಟ್ ಮಾಡಿದಾದ್ಮೇಲೆ ಇಲ್ಲಿ ನೀವು ಕಲರ್ನ ಯಾವ ರೀತಿ ಚೇಂಜ್ ಮಾಡೋದಂದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಮೊದಲನೇ ಕಡೆನೇ ಸೊ ಇಲ್ಲಿ ಫಸ್ಟೇ ನಿಮಗೆ ಕಾಣಿಸುತ್ತೆ ಯಾವ ರೀತಿ ಅಂತಂದು ಹೇಳ್ಬಿಟ್ಟು, ಸೊ ವೈನ್ ಕಲರ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ದಿದೆ ನೋಡಿ. ಸೊ ಅದ್ರ ಮೇಲ್ಗಡೆ ಇಲ್ಲಿ ರೆಡ್ ಅಂತ ಬರ್ದಿದ್ದಾರೆ. ಸೊ ನೋಡ್ತಾ ಇರ್ಬೋದು ರೆಡ್ ಅಂತ ಇದೆಯಲ್ಲ, ಸೊ ಇದನ್ನು ನಿಮಗೆ ಯಾವ ಕಲರ್ ಬೇಕು ನೀವು ಅದನ್ನು ಬರ್ಕೊಳ್ಬೇಕು ಇಲ್ಲಿ. ಸೊ ನಾನಿವಾಗ ಎಕ್ಸಾಂಪಲ್ ಆಗಿ ಯೆಲ್ಲೋ ಕಲರ್ನ ಇಲ್ಲಿ ಬರಿತೀನಿ. ಸೊ ಅಂದರೆ ಆ ರೆಡ್ ಅಂತ ಇರುತ್ತಲ್ಲ, ಸೊ ಅದನ್ನು ನೀವು ತೆಗಿಬೇಕಾಗುತ್ತೆ, ಅದನ್ನು ಅಳಿಸ್ಬಿಟ್ಟು ಇಲ್ಲಿ ಮತ್ತೆ ಯೆಲ್ಲೋ ಅಂತ ಬರಿಬೇಕಾಗುತ್ತೆ. ಸೊ ಈ ರೀತಿಯಾಗಿ ಯೆಲ್ಲೋ ಅಂತ ನೀವು ಬರೆದ್ರೆ ಸಾಕು, ನಿಮಗೆ ಫೋಟೋ ಅನ್ನೋದು ಮತ್ತೆ ಯೆಲ್ಲೋ ಕಲರಲ್ಲಿ ಜನ್ರೇಟ್ ಆಗುತ್ತೆ. ಸೊ ಇವಾಗ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ರೆಡ್ ಕಲರಲ್ಲಿ ಜನ್ರೇಟ್ ಆಗಿದೆ ಅಲ್ವಾ. ಸೊ ಇವಾಗ ಅದೇ ಕೆಳಗಡೆ ಫೋಟೋಸ್ ನೀವು ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ಒಳಗಡೆ ಅದು ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಜನ್ರೇಟ್ ಆಗ್ತಾ ಇದೆ ಕೆಳಗಡೆ ಫೋಟೋಸು. ಸೊ ಅದೇ ನೀವು ಚಾಟ್ GPT ಅಥವಾ ಜಿಮಿನಿ AI ಅಂತಿದೆ ನೋಡಿ, ಸೊ ಅದರಲ್ಲಿ ಕೂಡ ನೀವು ಮಾಡಿದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಇದರಲ್ಲಿ ಜಾಸ್ತಿ ಟೈಮ್ ಹಿಡೋದಿಲ್ಲ. ಸೊ ಹಾಗಾಗಿ ಈ ಒಂದು ವೆಬ್ಸೈಟ್ ಒಳಗಡೆ ನೀವು ಮಾಡಿ ಅದು ಈಸಿಯಾಗಿಯೇ ಮಾಡ್ಬೋದು. ಸೊ ಇವಾಗ ನೀವು ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಫೋಟೋ ಅನ್ನೋದು ಯೆಲ್ಲೋ ಕಲರ್ ಒಳಗಡೆ ಜನ್ರೇಟ್ ಆಗಿದೆ. ಸೊ ಶರ್ಟ್ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ಒಂದೇ ಒಂದು ಕ್ಲಿಕ್ಕಲ್ಲಿ ನೀವು ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಎಲ್ಲೋ ತೋರಿಸಿದ್ದೀನಿ, ಮತ್ತು ಇಲ್ಲಿ ರೆಡ್ ಕಲರ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಸೊ ಆ ಒಂದು ಕಲರಲ್ಲಿ ನೀವು ಬರೆದ್ಬಿಟ್ಟು ನೀವು ಚೇಂಜ್ನ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಈ ಒಂದು ಫೋಟೋಸ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಯಾವ ರೀತಿ ಫೋಟೋಸ್ನ ಜನ್ರೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.